ಹರಕೆ ಕೋಲವನ್ನ ನೆರವೇರಿಸಿದ್ದಕ್ಕೆ ಸ್ಪೀಕರ್ ಯುಟಿ ಖಾದರ್ ನಡೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಕಲ್ಲುರ್ಟಿ ಕಲ್ಕುಡ ದೈವಗಳ ಹರಕೆ ಕೋಲವನ್ನ ನೆರವೇರಿಸಿದ್ದು ಸ್ಪೀಕರ್ ಯುಟಿ ಖಾದರ್. ಆದರೆ ಹರಕೆ ಕೋಲವನ್ನ ನೆರವೇರಿಸಿದ್ದಕ್ಕೆ ಮುಸ್ಲಿಂ ಮುಖಂಡನೊಬ್ಬ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಆಕ್ಷೇಪವನ್ನ ವ್ಯಕ್ತಪಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ಮುಸ್ಲಿಂ ಸಮುದಾಯಕ್ಕೆ ಕೆಟ್ಟ ಸಂದೇಶವಾಗಿ ಪರಿಣಮಿಸುತ್ತೆ ಅಂತ ಹೇಳಿ ಆತ ಯುಟಿ ಖಾದರ್ ವಿರುದ್ಧ ಪೋಸ್ಟ್ ಹಾಕಿದ್ದಾರೆ. ಸಾಲೆತ್ತೂರು ಫೈಜಿ ಎಂಬಾತ ಪೋಸ್ಟ್ ಅನ್ನ ಹಾಕಿದ್ದಾನೆ. ಆದರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಯುಟಿ ಖಾದರ್ ಯಾರೋ ಒಬ್ಬ ಗೀಚಿದ್ರೆ 100 ಜನ ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಗಮನಿಸ್ತಾ ಇದ್ದೀರಿ, ಹರಕೆ ಕೋಲದಲ್ಲಿ ಯುಟಿ ಖಾದರ್ ಅವರು ಭಾಗಿಯಾಗಿರುವಂತಹ ದೃಶ್ಯ. ಕಲ್ಲುರುಟಿ ಕಲ್ಕುಡ ದೈವಗಳ ಹರಕೆ ಕೋಲದಲ್ಲಿ ಸ್ಪೀಕರ್ ಯುಟಿ ಖಾದರ್ ಭಾಗಿಯಾಗಿದ್ದು, ಕರಾವಳಿ ಭಾಗದ ಬಹಳ ದೊಡ್ಡ ಧಾರ್ಮಿಕ ಪದ್ಧತಿ ಈ ಭೂತಕೋಲ ನಡೆಸುವಂಥದ್ದು ಅಥವಾ ನೇಮವನ್ನ ನಡೆಸುವಂಥದ್ದು. ಧರ್ಮಾತೀತವಾಗಿ ಈ ಒಂದು ಪದ್ಧತಿಯಲ್ಲಿ ಈ ಭೂತಕೋಲದಲ್ಲಿ ಜನ ಭಾಗಿಯಾಗೋದುಂಟು. ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಅದೇ ರೀತಿ ಈ ದೈವ ಕೋಲದಲ್ಲಿ ಭಾಗಿಯಾಗಿದ್ದು, ಆದರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಸಾಲೆತ್ತೂರು ಫೈಜಿ ಎಂಬಾತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದ. ಮುಸ್ಲಿಂ ಧರ್ಮಕ್ಕೆ ಕೆಟ್ಟ ಸಂದೇಶವನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಸಾರಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಆತ ಮಾಡಿದ್ದ. ಹಾಗಾದ್ರೆ ಆತ ಈ ರೀತಿ ಪೋಸ್ಟ್ ಹಾಕಿದ್ದಕ್ಕೆ ಸ್ಪೀಕರ್ ಯುಟಿ ಖಾದರ್ ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಟ್ಟರು, ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟರು, ಬನ್ನಿ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಗೀಚುವವರನ್ನು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ, ಪ್ರಶ್ನೆ ಕೇಳುವವರು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ, ಯಾರು ಕೆಲಸ ಮಾಡ್ತಾರೆ, ಯಾರು ಉತ್ತರ ಕೊಡ್ತಾರೆ ಅವ್ರನ್ನ ಮಾತು ಇತಿಹಾಸ ನೆನಪಿಟ್ಟುಕೊಳ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರ ಧಾರ್ಮಿಕ ಭಾವನೆಗೆ ಅನುಗುಣವಾಗಿ ಅವರೊಂದು ಹರಕೆಯನ್ನು ಇಟ್ಟಿದ್ದಾರೆ. ಆ ಹರಕೆ ಗೌರವ ಮತ್ತು ಅಲ್ಲಿ ಹೋಗುವುದು, ಅಲ್ಲಿ ಗೌರವ ಕೊಡುವುದು ನನ್ನ ಸಂಸ್ಕೃತಿ. ಅದನ್ನು ನಾವು ಮಾಡಿದಾಗ ಯಾವ ಒಬ್ಬ ಗೀಚಿದ್ರೆ 100 ಜನ ಅದನ್ನು ಒಪ್ಪುವವರಿದ್ದಾರೆ. ಆ ಒಬ್ಬನಿಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡುವಂಥ ಅಗತ್ಯನೇ ನಮಗೆ ಇಲ್ಲ. ಅದರ ಬಗ್ಗೆ ನಾವು ತಲೆಕೆಡಿಸಲಿಕ್ಕೆ ಹೋಗುದಿಲ್ಲ. ಒಬ್ಬ ಹೇಳಿದಂತೆ ಎಲ್ಲರಾಗಿ ಹೇಳುವುದಿಲ್ಲ. 99% ನಾವು ಎಲ್ಲ ಸಂಸ್ಕೃತಿ ಗೌರವ ಕೊಡುವುದು ಎಲ್ಲ ಧರ್ಮದ ಜವಾಬ್ದಾರಿ ಅಂತ ಬಹಳ ಸ್ಪಷ್ಟವಾಗಿದೆ. ಆದರೆ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು ನಾವು ಯಾರು ಕೂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ದೈವಕೋಲ ನೇಮ ಇದನ್ನ ಕರಾವಳಿ ಭಾಗದಲ್ಲಿ ಧರ್ಮಾತೀತವಾಗಿ ಆಚರಣೆ ಮಾಡ್ತಾರೆ. ಪೋಸ್ಟ್ ಹಾಕಿದವನಿಗೆ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಬಟ್ ಆತ ತನ್ನ ಪೋಸ್ಟ್ ನಲ್ಲಿ ಹಾಕಿದ್ದೇನು, ಯಾರಾತ, ಅದರ ವಿವರಣೆಯನ್ನ ಕೊಡಬಹುದಾ ಕಿರಣ್? ವಿದ್ಯಾ, ತುಳುನಾಡಿನಲ್ಲಿ ದೈವಗಳ ಕೋಲ ಆಗ್ಬೋದು, ನೇಮ ಆಗ್ಬೋದು, ಹರಕೆ ತೀರಿಸುವಂಥದ್ದು ಎಲ್ಲರೂ ಮಾಡ್ತಾರೆ. ಜಾತ್ಯತೀತ ಅಥವಾ ಧರ್ಮಾತೀತವಾಗಿ ಈ ಒಂದು ಕಾರ್ಯಗಳು ನಡೀತವೆ. ಪ್ರತಿ ಧರ್ಮದವರು ಜಾತಿಯವರು ಬಂದ್ಕೊಂಡು ಈ ಕೋಲಗಳಲ್ಲಿ ಭಾಗವಹಿಸ್ತಾರೆ, ಹರಕೆ ತೀರಿಸ್ತಾರೆ. ಅದರಲ್ಲೂ ಕೂಡ ಕಲ್ಲುಟಿ ಕಲ್ಕುಡ ದೈವಗಳನ್ನು ಕಾರಣಿಕ ದೈವಗಳಂತಲೇ ಕರೆಯಲಾಗುತ್ತೆ, ಅವರನ್ನು ನಂಬಲಾಗುತ್ತೆ. ಲಕ್ಷಾಂತರ ಜನರು ಪಣೋಲಿ ಬೈಲಿಗೆ ಬರ್ತಾರೆ. ಬಂಟ್ವಾಳದ ಪಣೋಲಿ ಬೈಲಿನಲ್ಲಿರುವಂತಹ ಈ ಕ್ಷೇತ್ರಕ್ಕೆ, ಕಲ್ಲುಟ್ಟಿ ಕಲ್ಕುಡ ದೈವಗಳ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬರ್ತಾರೆ, ಹರಕೆ ತೀರಿಸ್ತಾರೆ. ಅದೇ ರೀತಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಯ ಬ್ಲಾಕ್ ಕಾಂಗ್ರೆಸ್ ಒಂದು ಹರಕೆಯನ್ನು ಹೊತ್ಕೊಂಡಿತ್ತು. ಯುಟಿ ಖಾದರ್ ಅವರು ಗೆದ್ರೆ ಅಲ್ಲಿ ಹರಕೆ ಕೋಲ ಕೊಡ್ತೀವಿ ಅಂತ ಅಲ್ಲಿ ಹೇಳ್ಕೊಂಡಿದ್ರು. ಅದೇ ರೀತಿ ನಿನ್ನೆ ರಾತ್ರಿ ಈ ಒಂದು ಹರಕೆ ಕೋಲವನ್ನು ತೀರಿಸಲಾಗಿದೆ. ಯುಟಿ ಖಾದರ್ ಅದರಲ್ಲಿ ಭಾಗವಹಿಸಿದ್ರು. ದೈವಗಳ ಆಶೀರ್ವಾದ ಕೂಡ ಪಡೆದಿದ್ದಾರೆ. ಇದನ್ನು ಎಲ್ಲೋ ಒಂದು ಕಡೆ ಧಾರ್ಮಿಕ ಮುಖಂಡನಾದಂತಹ ಸಾಲೆತ್ತೂರು ಫೈಜಿ ಅನ್ನೋರು ತಮ್ಮ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅದು ಅವರ ವ್ಯಕ್ತಿತ್ವವನ್ನು, ಅಂದರೆ ಯುಟಿ ಖಾದರ್ ಅವರ ವ್ಯಕ್ತಿತ್ವ ನಡವಳಿಕೆಯನ್ನು ಅವರು ವಿರೋಧಿಸಿರುವಂಥದ್ದು. ಅವರನ್ನು ಯಾವುದೇ ಕಾರಣಕ್ಕೂ ಧಾರ್ಮಿಕ ನಾಯಕನಾಗಿ ಅಥವಾ ಮುಸ್ಲಿಂ ನಾಯಕನಾಗಿ ಅವರನ್ನು ನೋಡಬಾರ್ದು, ಕೇವಲ ರಾಜಕಾರಣಿಯಾಗಿ ನೋಡಬೇಕು ಹೊರತು ಅವರನ್ನು ನಮ್ಮ ನಾಯಕನಾಗಿ ನೋಡಬಾರ್ದು. ಒಂದು ವೇಳೆ ಆ ಥರ ನಾವು ಒಪ್ಕೊಂಡ್ರೆ ದೈವಾರಾಧನೆಗೆ, ಭೂತಾರಾಧನೆಗೆ ನಾವು ಅಂಗೀಕಾರ ಕೊಟ್ಟಂತಾಗುತ್ತೆ ಅನ್ನೋ ಒಂದು ಹೇಳ್ಕೊಂಡಿರುವಂಥದ್ದು. ಮತ್ತು ಅವರ
ಏನು ನಡವಳಿಕೆ ಇದೆ ಕೊರಗಜ್ಜನ ಕೋಲಕ್ಕೂ ಹೋಗ್ತಾರೆ, ಹಾಗೇನೆ ಬ್ರಹ್ಮಕಲಶಕ್ಕೂ ಹೋಗ್ತಾರೆ, ಅದನ್ನೆಲ್ಲ ಅವರು ವಿರೋಧಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಕೇವಲ ಫೈಜಿ ಅವರ ಇದು ಮಾತ್ರ, ಯಾರು ಕಟ್ಟರ್ ಇದ್ದಾರೆ ಅವರು ಈ ರೀತಿಯ ಪೋಸ್ಟ್ಗಳನ್ನು ಹಾಕಿರುವಂಥ ಇದು ಮೊದಲೇದಲ್ಲ, ಈ ಹಿಂದೆ ಕೂಡ. ಆದರೆ ಯು ಟಿ ಖಾದರ್ ಅವರ ವ್ಯಕ್ತಿತ್ವ ಅವರ ತಂದೆ ಕಾಲದಿಂದ ಇದೇ ಥರ ಇದೆ. ಅವರ ತಂದೆ ಕಾಲದಿಂದಲೂ ತಮ್ಮ ಕ್ಷೇತ್ರದಲ್ಲಾದಂತಹ ಜಾತ್ರೆ, ನೇಮ, ಕೋಲ, ಹಾಗೆಯೇ ಮುಸ್ಲಿಂ ಅವರ ಯಾವುದೆಲ್ಲ ಹಬ್ಬಗಳಿದ್ದಾವೆ, ಕ್ರಿಶ್ಚಿಯನರ ಹಬ್ಬಗಳು, ಪ್ರತಿಯೊಂದಕ್ಕೂ ಅವರು ಹೋಗ್ತಾರೆ, ಅಲ್ಲಿ ಜನರೊಟ್ಟಿಗೆ ಬೆರೀತಾರೆ, ಅಲ್ಲಿ ಪೂಜೆಗಳನ್ನು ತಗೊಳ್ತಾರೆ, ಪ್ರಸಾದಗಳನ್ನು ತಗೋತಾರೆ. ಅದೇ ರೀತಿಯ ವ್ಯಕ್ತಿತ್ವ ಅವ್ರದ್ದು. ಹಾಗೆಯೇ ಯಾರು ಅದಕ್ಕೆ ವಿರೋಧ ಮಾಡ್ತಾರೆ ಅದಕ್ಕೆ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಬಾರಿ ಕೂಡ ಆ ರೀತಿಯ ಒಂದು ಸರಿಯಾದ ಉತ್ತರವನ್ನು ಯು ಟಿ ಖಾದರ್ ಕೊಟ್ಟಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.